ಪಟ್ಟಣದ ವಿವಿಧ ಐಸ್ ಕ್ರೀಂ ತಯಾರಿಕಾ ಘಟಕಗಳಿಗೆ ಹೂವಿನಹಡಗಲಿ ತಹಶೀಲ್ದಾರ್ ಗುರುಬಸವರಾಜ್, ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಪುರಸಭೆಯ ಆಹಾರ ನಿರೀಕ್ಷಕರು ಇಂದು ಜಂಟಿಯಾಗಿ ಭೇಟಿ ನೀಡಿ ಗುಣಮಟ್ಟ ಮತ್ತು ಶುಚಿತ್ವದ ಪರಿಶೀಲನೆ ನಡೆಸಿದರು. ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಪಟ್ಟಣದ ರಾಜೀವ್ ನಗರದ 2 ಹಾಗೂ ಕೈಗಾರಿಕಾ ಪ್ರದೇಶದ 2 ಘಟಕಗಳು ಸೇರಿದಂತೆ ಒಟ್ಟು 4 ಐಸ್ ಕ್ರೀಂ ಫ್ಯಾಕ್ಟರಿಗಳನ್ನು ಅಧಿಕಾರಿಗಳ ತಂಡ ಕೂಲಂಕುಷವಾಗಿ ತಪಾಸಣೆಗೊಳಪಡಿಸಿತು. ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ A1 ಐಸ್ ಕ್ರೀಂ ಘಟಕದ ಪರಿಶೀಲನೆ ಸಂದರ್ಭದಲ್ಲಿ ಐಸ್ ಕ್ರೀಂ ತಯಾರಿಕೆಗೆ ಬಳಸಲಾಗುವ ಕೆಲವು ರಾಸಾಯನಿಕಗಳು ಅವಧಿ ಮುಕ್ತಾಯ ಆಗಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಘಟಕದ ಮಾಲೀಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ತಹಶೀಲ್ದಾರ್ ಅವರು ಅಲ್ಲಿನ ಕೆಲವು ಐಸ್ ಕ್ರೀಂ ಮಾದರಿಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ಪರೀಕ್ಷೆಗಾಗಿ ತಕ್ಷಣವೇ ಪ್ರಯೋಗಾಲಯಕ್ಕೆ ಕಳುಹಿಸಲು ಅಧಿಕಾರಿಗಳು ಸೂಚಿಸಿದರು. ಎಕ್ಸ್ಪೈರಿ ಆಗಿದ್ ನೀನು ಒಳಗೆ ಇಟ್ಕೊಂಡ ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡ್ರಿ, ಇದನ್ನ ಪಂಚಾಯತ್ ಮಾಡ್ರಿ, ಹೆಲ್ತ್ ನೋಡ್ರಿ, ಅದನ್ನ ಇದು ಮಾಡ್ರಿ. ಮತ್ತೆ ಬೇರೆ ಇದೇ ವೇಳೆ ಪಟ್ಟಣದ ಜಿಕೆ ಐಸ್ ಕ್ರೀಂ ಘಟಕಕ್ಕೂ ಭೇಟಿ ನೀಡಿದ ಅಧಿಕಾರಿಗಳು ಅಲ್ಲಿನ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಯಮಾನುಸಾರ ಕಾಯ್ದುಕೊಂಡಿದ್ದಂತಹ ಶುಚಿತ್ವವನ್ನು ಪರಿಶೀಲಿಸಿ ಘಟಕದ ಮಾಲೀಕರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಆಹಾರ ಸುರಕ್ಷತಾ ನಿಯಮಗಳನ್ನು ಪ್ರತಿಯೊಬ್ಬ ತಯಾರಕರು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಈ ಸಂದರ್ಭದಲ್ಲಿ ಅಧಿಕಾರಿಗಳು ತಿಳಿಸಿದರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.